ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಫಾರ್ ಯು. ನನ್ನ ಹೆಸರು ತ್ರಿವೇಣಿ ಅಂತ. ಕಳೆದ ವ್ಲಾಗ್ನಲ್ಲಿ ನಾನು ಒಂದು ಎಗ್ ರೆಸಿಪಿನ ಶೇರ್ ಮಾಡಿದ್ದೆ. ಸೊ ಈ ವ್ಲಾಗ್ ಬಂದ್ಬಿಟ್ಟು ಸಂಡೇ ವ್ಲಾಗ್. ಸಂಡೇ ಅಂದರೆ ಎಲ್ಲರ ಮನೇಲೂ ನಿಮಗೆ ಗೊತ್ತಿರುತ್ತೆ, ನಾನ್ ವೆಜ್ ಅಂತೂ ಯೂಶ್ವಲಿ ಮಾಡೇ ಮಾಡ್ತಾರೆ. ನಾನಿವತ್ತು ಚಿಕನ್ ತರಿಸಿದ್ದೆ. ಏನಾದರೂ ಯುನೀಕಾಗಿ ಒಂದು ಡಿಶ್ ಮಾಡೋಣ ಈಸಿಯಾಗಿ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ನಾನು ಯೂಶ್ವಲಿ ಅಕ್ಕಿ ರೊಟ್ಟಿನ ಕೈಯಲ್ಲೇ ತಟ್ಟಿ ಪ್ರಿಪೇರ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಸ್ಟರ್ಡೇ ನೈಟು ಮಿಕ್ಕಿರುತ್ತಲ್ಲ ರೈಸು, ಅದನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಬಿಸಿ ನೀರಲ್ಲಿ ಕುದಿಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ತದನಂತರ ಅಕ್ಕಿ ರೊಟ್ಟಿಯನ್ನು ತಡ್ತೀನಿ. ಸೊ ಮುಂದಿನ ವ್ಲಾಗ್ಗಳಲ್ಲಿ ಅಕ್ಕಿ ರೊಟ್ಟಿ ರೆಸಿಪಿನೂ ಸಹ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ನಾನು ಮಾಡ್ತಾ ಇರೋ ಚಿಕನ್ ನೇಮ್ ಬಂದುಬಿಟ್ಟು ಮ್ಯಾರಿನೇಟೆಡ್ ಚಿಕನ್. ಈ ಒಂದು ಚಿಕನ್ಗೆ ಮುಂಚೆನೇ ಮ್ಯಾರಿನೇಷನ್ ಮಾಡ್ಕೊಬೇಕಾಗುತ್ತೆ. ಸೊ ಅದೆಲ್ಲ ಹೇಗಾಗುತ್ತೆ ನೋಡೋಣ ಬನ್ನಿ. ಸಂಡೇ ವೀಕೆಂಡ್ ಅಲ್ವಾ, ವೀಕೆಂಡಲ್ಲಿ ನಾವು ತರಕಾರಿ ತರಿಸೋದು. ಸೊಪ್ಪೆಲ್ಲ ಸ್ವಲ್ಪ ಈಗ ಬೇಸಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಬಾಡ್ಬಿಟ್ಟಿದೆ. ನಾನು ಬೆಳಗ್ಗೆನೇ ಎತ್ತಿಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು ಮನೆ ಕೆಲಸ ಎಲ್ಲ ಮುಗಿಸೋದ್ರಲ್ಲಿಗೆ. ಫಸ್ಟು ಚಿಕನ್ ಮ್ಯಾರಿನೇಷನ್ ಮಾಡ್ಕೊಂಬಿಟ್ಟು ತದನಂತರ ತರಕಾರಿಯನ್ನೆಲ್ಲವನ್ನು ಜೋಡಿಸ್ಕೊತೀನಿ. ಇವಾಗ ನಾನು ಫಸ್ಟು ಏನೇನು ಬೇಕು ಅದನ್ನೆಲ್ಲ ಮುಂಚೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಪ್ರಿಪ್ರೇಷನನ್ನು ಮಾಡಿಕೊಂಡು ತದನಂತರ ನಿಮಗೆ ಏನೇನೆಲ್ಲ ಐಟಮ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಮ್ಯಾರಿನೇಟೆಡ್ ಚಿಕನ್ ಮಾಡೋದಕ್ಕೆ ಅಂತ ಹೇಳ್ತೀನಿ. ಈರುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಆದಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಈ ಒಂದು ರೆಸಿಪಿಲಿ ಇದನ್ನು ರುಬ್ಬಿ ಹಾಕಲ್ಲ, ಹಾಗೆ ಹಾಕ್ತಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಕಾಣ್ತಿರ್ಬೋದು ಇವಾಗ ನಿಮಗೆ ಟೊಮೆಟೊ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹೆಚ್ಚಿಟ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು. ಇವಾಗ ಮ್ಯಾರಿನೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಕೋಳಿದು ಚಿಕನ್ನು, ಮೇ ಬಿ 1 kg ಮೇಲೆ ಸ್ವಲ್ಪ ಜಾಸ್ತಿ ಇದೆ. ಸೊ ಈ ರೀತಿ ವಾಶ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮ್ಯಾರಿನೇಷನ್ಗೆ ಹಾಕ್ಕೊತಾ ಇದ್ದೀನಿ. ಟೊಮೆಟೊವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಬೌಲ್ನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಮ್ಯಾರಿನೇಷನ್ಗೆ. ಇವಾಗ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ 1 ಸ್ಪೂನ್ ಬರ್ತಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು, 1.5 ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಇದೆ ಹಾಗಾಗಿ. ಇವಾಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ 3 ಸ್ಪೂನಷ್ಟು ಹಾಕ್ತೀನಿ. ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅರಳುಪ್ಪನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕೋತಾ ಇದ್ದೀನಿ. ಇದು ನಾನು ಮನೇಲೇ ಮಾಡಿರೋದು, ಒಂದು ಸ್ವಲ್ಪ ಜಾಸ್ತಿ ಹಾಕೋತೀನಿ, ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ ಹಾಗಾಗಿ. ಫೈನಲಾಗಿ ಮ್ಯಾರಿನೇಷನ್ಗೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗೆಲ್ಲನೂ ಇದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು. ನಾವು ನೀಟಾಗಿ ಎಲ್ಲವನ್ನು ಮಿಕ್ಸಪ್ ಮಾಡ್ಕೋತಾ ಇದ್ದೀವಿ. ಸೊ ಮೊಸರು ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಬೈಂಡಿಂಗ್ ಆಗುತ್ತೆ. ಸೊ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ, ಯಾಕಂದರೆ ಚಿಕನ್ಗೆಲ್ಲ ನೀಟಾಗಿ ಅದು ಮ್ಯಾರಿನೇಷನ್ ಹಿಡಿಬೇಕಲ್ವ. ಹಾಗಾಗಿ ಈ ರೀತಿ ನೀಟಾಗೆಲ್ಲ ಮಿಕ್ಸಪ್ ಮಾಡಿಕೊಂಡು ಕಲಿಸ್ಕೊಂಡಾದಮೇಲೆ ನಾವು ಇದನ್ನು ಫ್ರಿಡ್ಜ್ನಲ್ಲಿ ಮ್ಯಾರಿನೇಷನ್ಗೆ ಇಡಬೇಕಾಗ್ತದೆ.
ಯಾಕಂದರೆ ಅದು ನೀಟಾಗಿ ಮ್ಯಾರಿನೇಷನ್ ಆದರೆ ಚಿಕನ್ನು ಟೆಂಡರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತೆಗೆದುಕೊಂಡಿರೋದು ಫಾರಮ್ ಕೋಳಿ. ನೀವು ಬೇಕಾದ್ರೆ ಬಾಯ್ಲರ್ ಕೋಳಿನೂ ತೆಗೆದುಕೊಂಡು ಇದೇ ರೀತಿ ಮಾಡ್ಕೊಬೋದು. ಮಿನಿಮಮ್ ಅಂದರೂ ಫ್ರೀಝರಲ್ಲಿ 1 ಅವರು ಅಥವಾ ಒಂದು ಅರ್ಧ ಗಂಟೆನಾದ್ರೂ ಬಿಡಿ, ಅದು ನೀಟಾಗಿ ಮ್ಯಾರಿನೇಷನ್ ಆಗಲಿ. ಸ್ವಲ್ಪ ಅವಶ್ಯಕತೆ ಇದೆ ಅನ್ನಿಸ್ತು, ಸೊ ಹಾಗಾಗಿ ನಾನು ಹಾಕೋತಾ ಇದ್ದೀನಿ. ಸೊ ಅರಳುಪ್ಪು ಹಾಕಿದ್ದೀರಲ್ಲ ಹೇಗೆ ಅಂತ, ಬೇಯುವಾಗೆಲ್ಲ ಅದು ಮೆಲ್ಟಾಗಿ ಇದಾಗುತ್ತೆ, ಏನು ಅಡ್ಡಿ ಇಲ್ಲ. ಅರಳುಪ್ಪೆ ಹಾಕ್ಕೊಳ್ಳಿ, ಹಾಗಾದ್ರೇ ಚೆನ್ನಾಗಿರುತ್ತೆ ಚಿಕನ್ನು, ರುಚಿ ಚೆನ್ನಾಗಿ ಹತ್ತಿರುತ್ತೆ. ಒಂದು 3-4 ನಿಮಿಷ ಈಗ ನೀಟಾಗಿ ಮಿಕ್ಸಪ್ ಮಾಡಿಕೊಂಡ್ರೆ ಅದು ಈವೆನ್ನಾಗಿ ಎಲ್ಲ ಮಸಾಲ ನೀಟಾಗಿ ಇದಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಸೊ ಕಂಪ್ಲೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸಪ್ ಮಾಡಿದ್ದೀನಿ. ಸೊ ಇದನ್ನು ಫ್ರಿಜ್ಜಲ್ಲಿ ಸುಮಾರು 1 ಅವರು ಬಿಡ್ತೀನಿ ನಾನು. ಚಿಕನ್ ಮ್ಯಾರಿನೇಷನ್ ಆಗೋ ಅಷ್ಟರಲ್ಲಿ ರೈಸನ್ನು ರೆಡಿ ಮಾಡ್ಕೊತೀನಿ. ಕುಕ್ಕರ್ಗೆ ಇಡ್ತೀನಿ ನಾನು ರೈಸ್ನ. ನೆನ್ನೆ ತೊಗೊಬಂದಿದ್ರಲ್ಲ ಮೇಸ್ಟ್ರು, ಹರ್ಷ ಬೇಕ್ರಿದು ಸ್ವೀಟ್ಸು. ಸೊ ಸ್ವಲ್ಪ ಹಸಿವಾಗ್ತಾಯಿತ್ತು, ಹಾಗಾಗಿ ಸೊ ಅಡುಗೆ ಎಲ್ಲ ಆಗೋತ್ತಿಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಒಂದು ಸ್ವೀಟನ್ನು ತಿಂತಾಯಿದ್ದೀನಿ. ಏರ್ ಟೈಟ್ ಬಾಕ್ಸಿಗೆ ಇಟ್ಬಿಡ್ತೀನಿ, ಇಲ್ಲ ಅಂತಂದರೆ ಇರುವೆ ಹತ್ಕೊಂಡ್ಬಿಡುತ್ತೆ. ವೆದರು ಫ್ರೆಂಡ್ಸ್, ಹಾಸನಲ್ಲಿ ಸಂಡೇ ಇವತ್ತು ಫುಲ್ಲು ಮೋಡ ಆಗಿದೆ. ಚಿಕ್ಕಮಂಗ್ಳೂರಲ್ಲಿ ಮಳೆ ಆಗಿದೆಯಂತೆ ಆಲ್ರೆಡಿ, ಸ್ಟೋರೀಸಲ್ಲಿ ಯಾರೋ ಹಾಕಿದ್ರು ನೋಡಿದೆ. ಸೊ ಇವಾಗ ಬರ್ಬೋದು. ಫುಲ್ಲು ಮೋಡ ಆಗಿ ಸ್ವಲ್ಪ ಗಾಳಿ ಬೀಸೋದಕ್ಕೆ ಶುರುವಾಗಿದೆ ಲೈಟಾಗಿ. ಬೇಸಿಗೆಯಲ್ಲಿ ಈ ಸಲ ಮಳೆ ಸ್ವಲ್ಪ ಬೇಗನೆ ಆಗ್ತಿದೆ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲೂ ಆಯ್ತಂತೆ ಎಸ್ಟರ್ಡೇ ಅನಿಸುತ್ತೆ ಮೇ ಬಿ. ಈ ಒಂದು ಕುಕ್ಕರಲ್ಲಿ, ಪುಟ್ಟ ಕುಕ್ಕರ್ ಅಲ್ವಾ ಇದು, ಪ್ರೆಸ್ಟೀಜ್ನ. ಇದರಲ್ಲಿ ಅಡುಗೆ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಅಡುಗೆ ಮಾಡಬೇಕು. ಇಲ್ಲ ಅಂತ ಅಂದರೆ ಅದೆಲ್ಲ ರೈಸದು ನೀರೆಲ್ಲ ಉಕ್ಕಿ ಮೇಲೆ ಜಾಸ್ತಿ ಬರುತ್ತೆ. ಲೋ ಫ್ಲೇಮಲ್ಲಿ ಆದರೆ ನೀಟಾಗಿ ಆಗಿರುತ್ತೆ. ಇದರಲ್ಲಿ ಮಳೆ ಶುರುವಾಯಿತು ಸ್ನೇಹಿತರೆ, ಜೋರಾಗಿ ಬರ್ತಾ ಇದೆ ನೋಡಿ. ನೋಡಿ ಮಳೆ ಬರ್ತಾ ಉಂಟು. ಮಳೆ ಸುಮಾರು 1 ಅವರ್ ಬಂತು, ಪರವಾಗಿಲ್ಲ, ಚೆನ್ನಾಗಿ ಸೋನೆ ಮಳೆ ಥರ ಬಂತು. ಲೈಟ್ಸ್ ಹೋಗಿದೆ. ತರಕಾರಿನೆಲ್ಲ ಈ ರೀತಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ಸೊಪ್ಪನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಸೊ ಫ್ರೀಝರಿಂದ ತೆಗೆದಿದ್ದೀನಿ ನೋಡಿ. ಈ ರೀತಿ ಚಿಕನ್ ಮ್ಯಾರಿನೇಷನ್ ಆಗಿದೆ. ಸೊ ಇವಾಗ ಇದನ್ನು ಒಗ್ಗರಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀವಿ. ಸೊ ಏನೂ ಹಾಕೋದಿಲ್ಲ, ಸ್ಲೋ ಕುಕ್ಕಿಂಗಲ್ಲಿ ಬೇಯಿಸಬೇಕು ಇದನ್ನು ನಾವು. ನಾನು ನೀರೇನು ಆ್ಯಡ್ ಮಾಡ್ತಾ ಇಲ್ಲ, ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಡ್ತೀನಿ ಕುದಿಯೋವರೆಗೂ, ಆಮೇಲೆ ಲೋ ಫ್ಲೇಮ್ ಮಾಡಿ 1 ಅವರ್ ಬೇಯಿಸ್ತೀನಿ ನಾನು. 5 ವಿಷಲನ್ನು ಹಾಕ್ಸಿದ್ದೀನಿ. ಕುಕ್ಕರ್ ಕೂಡ ಆರಿದೆ. ಇವಾಗ ಓಪನ್ ಮಾಡಬೇಕು ಲಿಡ್ಡನ್ನು. ಲೈಟ್ಸ್ ಹೋಗಿದೆ, ಹಾಗಾಗಿ ಬೆಳಕಿನ ಕಂಡೀಷನ್ ನಿಮಗೆ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಸ್ವಲ್ಪನೂ ಎಕ್ಸ್ಟ್ರಾ ನೀರು ಏನೂ ಹಾಕಿಲ್ಲ. ಆ ಮೊಸರು ಮತ್ತು ಈರುಳ್ಳಿಯಿಂದನೇ, ಚಿಕನಿಂದನೇ ನೀರು ಆ ರೀತಿ ಬಿಟ್ಕೊಂಡು ಅದೇ ಇದರಲ್ಲಿ ನೀಟಾಗಿ ಬೆಂದಿದೆ. ಈ ರೀತಿ ನೋಡಿ, ಈ ರೀತಿ ಮ್ಯಾರಿನೇಟೆಡ್ ಚಿಕನ್ನು ರೆಡಿ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಿಸಿ ಬಿಸಿ ಚಿಕನ್, ಮ್ಯಾರಿನೇಟೆಡ್ ಚಿಕನ್ ಜೊತೆ ರೈಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡಿರೋದ್ರಿಂದ ರೈಸ್ ಜೊತೆನೇ ತಿಂತಾಯಿದ್ದೀನಿ. ನೀವು ಚಪಾತಿ ಬೇಕಾದ್ರೂ ಮಾಡ್ಕೊಬೋದು, ಅಕ್ಕಿ ರೊಟ್ಟಿ ಜೊತೆನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ವಲ್ಪ ಪರವಾಗಿಲ್ಲ, ಚಿಕನ್ ಬೆಂದಿದೆ.
ಸಾಂಬಾರ್ ಟೇಸ್ಟ್ ಇದೆ. ರೈಸ್ ಜೊತೆ ನೋಡ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿದೆ, ರೈಸ್ ಜೊತೆನೂ ತುಂಬಾ ಚೆನ್ನಾಗಿದೆ. ಸಿಂಪಲಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಾನು ಇವಾಗ ಫುಲ್ಲು ಊಟ ಮುಗಿಸ್ತೀನಿ. ಓಕೆ, ನಂದು ಜಸ್ಟ್ ಊಟ ಎಲ್ಲ ಮುಗಿತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ